ಪಾಳು ಬಿದ್ದ ಮನೆಯಲ್ಲಿ ವಿವಾಹಿತರ ಏಕಾಂತ, ಸಲ್ಲಾಪದಲ್ಲಿ ಇದ್ದವರ ಮಧ್ಯೆ ನುಗ್ಗಿದ್ದ ಪತಿರಾಯ, ಪತಿ ಮಚ್ಚಿನೇಟಿಗೆ ಉಸಿರು ಚೆಲ್ಲಿದ ಪ್ರಿಯಕರ, ಪತ್ನಿ ಸ್ಥಿತಿ ಗಂಭೀರ. ಏನಿದು ಹತ್ಯೆ ಕತೆ ತೋರಿಸ್ತೀವಿ ನೋಡಿ. ಪಾಳು ಬಿದ್ದ ಮನೆಯಲ್ಲಿ ವಿವಾಹಿತರ ಏಕಾಂತ, ಸಲ್ಲಾಪದಲ್ಲಿದ್ದವರ ಮಧ್ಯೆ ನುಗ್ಗಿದ ಪತಿರಾಯ, ಪತ್ನಿ ಮತ್ತು ಪ್ರಿಯಕರನ ಮೇಲೆ ಮಾರಣಾಂತಿಕ ಹಲ್ಲೆ, ಅಕ್ರಮ ಸಂಬಂಧಕ್ಕೆ ಪ್ರಿಯಕರ ಬಲಿ, ಮಹಿಳೆ ಗಂಭೀರ. ಅಕ್ರಮ ಸಂಬಂಧಕ್ಕೆ ವ್ಯಕ್ತಿ ಬಲಿಯಾಗಿದ್ದಾನೆ. ಕಾಡುಗೋಡಿಯ ಬೆಳ್ತೂರ್ ಕಾಲೋನಿಯ ಪಾಳು ಬಿದ್ದ ಮನೆಯಲ್ಲಿ ಕಿಶೋರ್ ಎಂಬ ವ್ಯಕ್ತಿ ಭೀಕರವಾಗಿ ಹತ್ಯೆಯಾಗಿ ಹೋಗಿದ್ದಾನೆ. ಇನ್ನು ಕಿಶೋರ್ ಜೊತೆ ಏಕಾಂತದಲ್ಲಿದ್ದ ಮಹಿಳೆಗೆ ಗಂಭೀರವಾಗಿ ಗಾಯವಾಗಿದೆ. ಸದ್ಯ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದು, ಸಾವು ಬದುಕಿನ ನಡುವೆ ಮಹಿಳೆ ಹೋರಾಟ ನಡೆಸುತ್ತಿದ್ದಾಳೆ. ಕೊಲೆಯಾದ ಕಿಶೋರ್ ಹಾಗೂ ಗಂಭೀರವಾಗಿ ಗಾಯವಾಗಿರುವ ಅರುಂಧತಿ ಇಬ್ಬರು ಬೆಂಗಳೂರಿನ ಕಾಡುಗೋಡಿಯ ಬೆಳ್ತೂರ್ನವರೇ ಆಗಿದ್ರು. ಅರುಂಧತಿಗೆ ಕೋಲಾರದ ಶ್ರೀನಿವಾಸ್ಪುರದ ಯಲ್ಲಪ್ಪ ಜೊತೆ ಮದುವೆ ಆಗಿತ್ತು. ಹೀಗಿದ್ರೂ ಅರುಂಧತಿಗೆ ಕಿಶೋರ್ ಜೊತೆ ಅಕ್ರಮ ಸಂಬಂಧ ಇರುತ್ತೆ. ಆ ವಿಚಾರ ಪತಿಗೆ ಗೊತ್ತಾಗಿ ಹಲವು ಬಾರಿ ಅರುಂಧತಿಗೆ ಗಂಡ ಯಲ್ಲಪ್ಪ ಹಾಗೂ ಕುಟುಂಬಸ್ಥರು ಬುದ್ಧಿವಾದ ಹೇಳಿರ್ತಾರೆ. ಆದ್ರೆ ಅರುಂಧತಿ ಮಾತ್ರ ಇವರ ಮಾತಿಗೆ ಸೊಪ್ಪು ಹಾಕದೆ ಕಿಶೋರ್ ಜೊತೆ ಸಂಪರ್ಕದಲ್ಲಿರ್ತಾಳೆ. ಪತ್ನಿ ಅರುಂಧತಿ ನಡೆಯಿಂದ ರೋಸಿ ಹೋಗಿದ್ದ ಪತಿ ಯಲ್ಲಪ್ಪ ಮತ್ತು ಬಾಮೈದ ವೆಂಕಟಪ್ಪ ಬೆಳ್ತೂರು ಕಾಲೋನಿಗೆ ಬಂದಿದ್ರು. ಪಾಳು ಬಿದ್ದ ಮನೆಯಲ್ಲಿ ವಿಚಾರ ತಿಳಿದು ಸಿಟ್ಟಿಗೆದ್ದಿದ್ರು. ಅರುಂಧತಿ ಹಾಗೂ ಕಿಶೋರ್ ಏಕಾಂತದಲ್ಲಿ ಇರುವಾಗ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ರು. ಕಿಶೋರ್ ಸ್ಥಳದಲ್ಲೇ ಮೃತಪಟ್ಟರೆ ಅರುಂಧತಿ ಗಂಭೀರವಾಗಿ ಗಾಯಗೊಂಡಿದ್ದಳು. ಪರಿಚಯ ಅಂದ್ರೆ ಇವನು ವ್ಯಾನ್ ಓಡಿಸ್ತಾ ಇದ್ದ ಹುಡುಗನೇ ನಮಗೆ ಪರಿಚಯ. ಕಿಚ್ಚಿಯಲ್ಲಿ ಸತ್ತಿದ್ದಾನಲ್ಲ, ಆ ಹುಡುಗನೇ ನಮ್ಗೆ ಪರಿಚಯ. ನಾವು ಆಕ್ಚುಲಿ ಪಕ್ಕದೂರು ಅವರು. ಈಗ ವಿಷಯ ಗೊತ್ತಾಗಿ ನಾನು ಬಂದಿದ್ದು. ವೆಂಕಟೇಶ್ ಅಂದ್ರೆ ವೆಂಕಟೇಶ್ ಅಲ್ಲ, ವೆಂಕಟರಾಮನ ಅವರು ಎಲ್ಲ ಒಂದೇ ಕ್ಲಾಸ್ಮೇಟ್ಗಳೇ ನಾವೆಲ್ಲ, ಎಲ್ಲ ನಮ್ಮ ಹುಡುಗರೇ ಎಲ್ಲ. ಬಟ್ ಯಾವ ಥರ ಆಯ್ತು ಅಂತ ಗೊತ್ತಿಲ್ಲ. ವಿಷಯ ಕೇಳಿ ನಾನು ಬಂದೆ. ಅವ್ರಿಗೆ ಮದುವೆ ಆಗಿದೆ, 3 ಮಕ್ಕಳೇನೋ. ಕಾಡುಗೋಡಿ ಪೊಲೀಸರು ಘಟನೆ ಸಂಬಂಧ ಆಕೆ ಪತಿ ಯಲ್ಲಪ್ಪ ವೆಂಕಟಪ್ಪನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಇತ್ತ ಹಲ್ಲೆಗೆ ಒಳಗಾದ ಅರುಂಧತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.